ಶ್ರೀ ಮಾತಾ ಮಾಣಿಕೇಶ್ವರಿ ಆಶ್ರಮ ಟ್ರಸ್ಟ್ ಯಾನಗುಂದಿರವರ ಆಷಾಢ ಶುದ್ಧ ಗುರು ಪೂರ್ಣಿಮಾ ಹಾಗೂ ಮಾತಾಜಿಯವರ 91ನೇ ಜನ್ಮದಿನ ಜುಲೈ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಸದಸ್ಯರಾದ ಸಿದ್ದರಾಮಪ್ಪ ಸಣ್ಣೂರ್ ತಿಳಿಸಿದರು. ಶ್ರೀ ಶ್ರೀ ಮಹಾಯೋಗಿನಿ ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರ ಧರ್ಮಜ ಮಾತಾಜಿ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ 91ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಬೆಳಗ್ಗೆ 9 ಗಂಟೆಗೆ ಮಾತಾಜಿಯವರ ಮಹಾರುದ್ರಾಭಿಷೇಕದೊಂದಿಗೆ ವಾದ ಪೂಜೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ 7 ಗಂಟೆಗೆ ರಥೋತ್ಸವ ಜರುಗುವುದು. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಜಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಇತರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುವರು ಎಂದು ತಿಳಿಸಿದರು. ದಿನಾಂಕ 21/7/24ರಂದು ರವಿವಾರ ಗುರು ಪೂರ್ಣಿಮೆ ದಿವಸ ಮಾತಾಜಿಯವರ ಒಂದು ಹುಟ್ಟು ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸುತ್ತಿದ್ದು, ಮಾತಾಜಿಯ ಭಕ್ತರು ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುತ್ತಿದ್ದು, ಆ ದಿನ ಒಂದು ಮಾತಾಜಿಯವರ ಪಾದಪೂಜೆ, ಮಾತಾಜಿಯವರ ನಾಮಸ್ಮರಣೆ ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮವಿದ್ದು, ಸಾಯಂಕಾಲ ಮಾತಾಜಿಯವರ ಒಂದು ರಥೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಬಂದಂಥ ಲಕ್ಷಾಂತರ ಭಕ್ತರಿಗೆ ದಾಸೋಹ ವತಿಯಿಂದ ಮಹಾಪ್ರಸಾದ ಮತ್ತು ನೀರಿನ ವ್ಯವಸ್ಥೆ ಕೂಡ ನೆರವೇರಿಸಿದ್ದೇವೆ. ಮತ್ತು ಈ ಜಿಲ್ಲೆಯ ಜಿಲ್ಲಾಡಳಿತ SP ಅವರಿಗೂ ಕೂಡ ಪ್ರತಿ ವರ್ಷದಂತೆ ಆ ಕಾರ್ಯಕ್ರಮದಲ್ಲಿ ಬಂದಂಥ ಮಹಿಳಾ ಭಕ್ತಾದಿಗಳ ಸರಗಳತನ, ಒಂದು ಮೊಬೈಲ್ಗಳತನ ಹೆಚ್ಚಾಗುತ್ತಿದ್ದು, ಈ ವರ್ಷವೂ ಕೂಡ ಭಕ್ತಾದಿಗಳಿಗೆ ಆಭರಣ ಮತ್ತು ಬಂಗಾರದ ಒಡವೆ ಧರಿಸಬಾರದೆಂದು ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಕೆಲವು ವಿಶೇಷ ಪೊಲೀಸರನ್ನು ಪತ್ತೆಗಾಗಿ ನಾವು ನೇಮಿಸಬೇಕೆಂದ ಪೊಲೀಸರಿಗೆ ವಿನಂತಿಸಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಾಜಿಯವರ ಭಕ್ತರಾದ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕನೂರ್ ಮತ್ತು ಶರಣಗೌಡ ಕಂದಕೂರ್ ಅವರು ಆಗಮಿಸುತ್ತಿದ್ದು, ಅವರು ಅಲ್ಲಿ ನಡೆದ ಒಂದು ಕೋಟಿಲಿಂಗ ಕಾರ್ಯಕ್ರಮಕ್ಕೆ ಅವರು ವಿಶೇಷವಾಗಿ ನೆರವು ನೀಡಿದ್ದಾರಂತ ಒಂದು ಈ ಮೊದಲೇ ತಿಳಿಸಿರುತ್ತಾರೆ. ಇದು 1ನೆಯ ಜನ್ಮದಿನೋತ್ಸವದ ಮಾತಾಜಿಯವರ ಕಾರ್ಯಕ್ರಮ. ನಡೆದ ಸರ್. ಈಗ ರಾಜಗೋಪುರ ಕಟ್ತಾ ಇದ್ದಾರೆ ಸರ್. ಆ ರಾಜಗೋಪುರಕ್ಕೆ ಕೆಲವು ಭಕ್ತರಲ್ಲಿಂದನೇ ಅದು ಕೋಟಿಲಿಂಗ ಕಾರ್ಯಕ್ರಮ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.